Hey guys, welcome back to my YouTube channel. So guys, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ಪರೀಕ್ಷಾ ವೇಳಾಪಟ್ಟಿ ಕುರಿತು. ಸೊ ಗೈಸ್, ಈ ಹಿಂದೆ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಸೊ ಅದರಲ್ಲಿ ಎಲ್ಲಾ ಪರೀಕ್ಷೆಯ ಡೇಟ್ಸ್ ಗಳನ್ನ ಕೂಡ ಕ್ಲಿಯರ್ ಆಗಿ ತಿಳಿಸಿದ್ರು. ಸೊ ಈಗ ಮತ್ತೊಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಯಾವ ಒಂದು ಪರೀಕ್ಷೆಗಳ ದಿನಾಂಕವನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅಥವಾ ಮುಂದೂಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಅಪ್ಡೇಟ್ ನಲ್ಲಿ ತಿಳಿಸಿದ್ದಾರೆ. ಹಾಗೆ ಈ ಒಂದು ಪರೀಕ್ಷಾ ವೇಳಾಪಟ್ಟಿ ಅಂದ್ರೆ ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಏನ್ ಬಿಡುಗಡೆ ಮಾಡಿದ್ದಾರೆ, ಇದು ಹೈದರಾಬಾದ್ ಕರ್ನಾಟಕದವರಿಗ ಅಥವಾ ನಾನ್ ಹೈದರಾಬಾದ್ ಕರ್ನಾಟಕದವರಿಗ ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಇದು ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್, ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು, KE ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಡೈರೆಕ್ಟ್ ಆಗಿ ನೀವು ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಅಫಿಷಿಯಲ್ ಆಗಿ KE ಇಂದನೇ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ದಿನಾಂಕ 8/12/2025 ಈ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ನೋಡಿ ಗೈಸ್, ಬಿಫೋರ್ ದಟ್ ನಾನು ನಿಮಗೆ ಪ್ರೀವಿಯಸ್ ವೇಳಾಪಟ್ಟಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಏನು ಎರಡೂ ವಿಭಾಗದ ಅಭ್ಯರ್ಥಿಗಳಿಗೆ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು, ಸೊ ಆ ಒಂದು ವೇಳಾಪಟ್ಟಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಫಸ್ಟ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಏನೊಂದು ವೇಳಾಪಟ್ಟಿ ಬಿಡುಗಡೆ ಮಾಡಿದ್ರು, ಸೊ ಇದು ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ವೇಳಾಪಟ್ಟಿ ಆಗಿತ್ತು. ಸೊ ಅವರಿಗೆ 20/12/2025 ಶನಿವಾರ ಅಂದ್ರೆ ಸೊ ಈ ಒಂದು ಏನು ಲಾಸ್ಟ್ ಮಂತ್ ನಡೀತಾ ಇದೆ, ಈ ವರ್ಷದ ಲಾಸ್ಟ್ ಮಂತ್, ಸೊ ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕದವರಿಗೆ 20ನೇ ತಾರೀಕಿಂದ BWSSB ಪೇಪರ್ನ ಇಟ್ಟಿದ್ರು. ಓಕೆ, ಸೊ ಏನೊಂದು ಪರಿಷ್ಕೃತ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗೆ ನೋಡಿ ಗೈಸ್, ನೇಮಕಾತಿಯಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಅಂದ್ರೆ RPC ವಿಭಾಗದ ಅಭ್ಯರ್ಥಿಗಳಿಗೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಸೊ ಅದು ಕೂಡ ನೋಡ್ಕೊಂಬರೋಣ. ಸೊ ಅವ್ರಿಗೂ ಕೂಡ 10/1/2026 ಒಂದು ಏನು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಸೊ ಈಗೇನು ಹೊಸದಾಗಿ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ KE ಇಂದ. ಸೊ ಅದೇನಪ್ಪಾ ಅಂತಂದ್ರೆ, ಸೊ ನೋಡಿ ಗೈಸ್, BWSSB ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಿವಿಧ ಇಲಾಖೆ ನಿಗಮ ಮಂಡಳಿಗಳಿಗೆ ಏನೋ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವ ಸಂಬಂಧ ಪರಿಷ್ಕೃತ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಏನು ಪರಿಷ್ಕೃತ ವೇಳಾಪಟ್ಟಿ ಅಂತ ನೋಡೋದಾದ್ರೆ, ಸೊ ನೋಡಿ ಗೈಸ್, ಇದೊಂದು ಪರಿಷ್ಕೃತ ವೇಳಾಪಟ್ಟಿ ದಿನಾಂಕ 8/12/2025 ಬಿಡುಗಡೆ ಮಾಡಿರ್ತಾರೆ. ಸೊ ಇದು ಕೇವಲ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಮಾತ್ರ. ಓಕೆ, ಸೊ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ನಾನ್ ಹೈದರಾಬಾದ್ ಕರ್ನಾಟಕ. ಓಕೆ, ಸೊ ಇದು RPC ವಿಭಾಗದ ಅಭ್ಯರ್ಥಿಗಳಿಗೆ ಅನ್ವಯವಾಗುವುದಿಲ್ಲ. ಇದು ಕೇವಲ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ, ಕಲ್ಯಾಣ ಕರ್ನಾಟಕ ಅಂತ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ 19/11/25 ಕಿರಿಯ ಅಭಿಯಂತರ ಸಿವಿಲ್, ಕಿರಿಯ ಅಭಿಯಂತರ ಎಲೆಕ್ಟ್ರಿಕಲ್, ಕಿರಿಯ ಅಭಿಯಂತರ ಮೆಕ್ಯಾನಿಕಲ್ ಹುದ್ದೆಗಳಿಗೆ ದಿನಾಂಕ 20/12/25 ಏನೊಂದು ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಲಾಗಿತ್ತು. ಸೊ ಆದರೆ ತಾಂತ್ರಿಕ ಕಾರಣದಿಂದ ಕೆಳಕಂಡಂತೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಲಾಗಿದ್ದು, ಉಳಿದಂತೆ 19/11/2025 ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅಂದ್ರೆ ಈ ಒಂದು ವೇಳಾಪಟ್ಟಿ ಏನಿದೆ, ಓಕೆ, ಸೊ ಇದರಲ್ಲಿ ಯಾವುದೇ ಒಂದು ಬದಲಾವಣೆ ಇರುವುದಿಲ್ಲ. ಸೊ ಜಸ್ಟ್ ಒನ್ ಪೇಪರ್, ಯಾವುದು BWSSB ಏನಿದೆ ಅದೊಂದೇ ಪೇಪರ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದು 20ನೇ ತಾರೀಕಿಗಿತ್ತು, ಅದನ್ನ 22ಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ, ಸೋಮವಾರ. ಓಕೆ, ಇದರಲ್ಲಿ ಯಾವ್ಯಾವ ಹುದ್ದೆಗಳು ಅಂತಂದ್ರೆ, ಕಿರಿಯ ಅಭಿಯಂತರ ಸಿವಿಲ್ ಗ್ರೂಪ್ C, ಕಿರಿಯ ಅಭಿಯಂತರ ಎಲೆಕ್ಟ್ರಿಕಲ್ ಗ್ರೂಪ್ C, ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ C. ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ, ಪತ್ರಿಕೆ 2, ಬೆಳಗ್ಗೆ 10:30ರಿಂದ 12:30 100 ಅಂಕಗಳಿಗೆ ಒಂದು ಪೇಪರ್ ಆಗಿರುತ್ತೆ. ಓಕೆ, ಸೊ ನೋಡಿ ಗೈಸ್, ಯಾವುದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಇರುತ್ತೆ. 19/11/2025 ಏನೊಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು, ಅದರಲ್ಲಿ 20/12/2025 ಪರೀಕ್ಷೆ ನಡೆಸಬೇಕಾಗಿತ್ತು. ಸೊ ಈಗ ಕೆಲವೊಂದು ತಾಂತ್ರಿಕ ಕಾರಣದಿಂದ ಏನ್ ಮಾಡಿದ್ದಾರೆ, ಆ ಒಂದು ವೇಳಾಪಟ್ಟಿಯನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ, ಅಂದ್ರೆ ಬದಲಾವಣೆ ಮಾಡಿ 22/12/2025 ಸೋಮವಾರ ಆ ಒಂದು ಪೇಪರ್ನ ಮುಂದೂಡಲಾಗಿದೆ, ಅಂದ್ರೆ ಬದಲಾವಣೆ ಮಾಡಿದ್ದಾರೆ. ಓಕೆ, ಸೊ ತಾವಿಲ್ಲಿ ನೋಡಬಹುದು, ಏನು ಕಲ್ಯಾಣ ಕರ್ನಾಟಕ 20ಕ್ಕೆ ಇದ್ದಿದ್ದು ಇಲ್ಲಿ ಪೇಪರ್, ಫಸ್ಟ್ ಪೇಪರ್ ಶನಿವಾರ ಇದ್ದಿದ್ದನ್ನ ಸೊ ಅದನ್ನ ಸೋಮವಾರಕ್ಕೆ ಮುಂದೂಡಿದ್ದಾರೆ. ಓಕೆ, ಸೊ ಇದು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ಮಾತ್ರ ಆಗಿರುತ್ತೆ. ಸೊ ಅದರಂತೆ ಯಾವುದೇ ಚೇಂಜಸ್ ಇರೋದಿಲ್ಲ. ಹಾಗಾಗಿ
ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ. ಆದಷ್ಟು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳು ಯಾರಿದ್ದೀರಾ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಯಾವುದೇ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದೊಂದು ಪೇಪರ್ BWSSB ಮಾತ್ರ ಏನೋ ಡೇಟ್ನ ಚೇಂಜ್ ಮಾಡಿದ್ದಾರೆ. ಉಳಿದಂತೆ ಎಲ್ಲಾ ಡೇಟ್ಸ್ಗಳು ಸೇಮ್ ಆಗಿರುತ್ತೆ ಆಸ್ ಇಟ್ ಈಸ್. ಏನು ಒಂದು ಪ್ರೀವಿಯಸ್ ಒಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ರು ಅದರಂತೆ ಇರುತ್ತೆ. ಎಲ್ಲ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆ, ಸೊ ಚೆಕ್ ಮಾಡ್ಕೊಂಡು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕ್ಲೀನ್ ಆಗಿ ವಿವರವಾಗಿ ಓದ್ಕೊಳ್ಳಿ, ಚೆಕ್ ಮಾಡಿ. ಅದೇ ರೀತಿ ಎಕ್ಸಾಮ್ಸ್ಗಳಿಗೆ ಅಟೆಂಡ್ ಆಗಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.